ಈ ವಿಡಿಯೋದಲ್ಲಿ ಕನ್ನಡದ 65 ಬಿರುದಾಂಕಿತರನ್ನ ನೀಡಲಾಗಿದೆ. ಇದು ತುಂಬಾ ಮುಖ್ಯವಾಗಿದ್ದು ಎಲ್ಲಾ ತರದ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಈಗ ಕನ್ನಡದ 65 ಬಿರುದಾಂಕಿತರನ್ನ ತಿಳಿಯೋಣ. ಅತ್ತಿಮಬ್ಬೆರವರ ಬಿರುದಾಂಕಿತ ದಾನಚಿಂತಾಮಣಿ. ದಾನಚಿಂತಾಮಣಿ ಎಂಬುದು ಅತ್ತಿಮಬ್ಬೆರವರ ಬಿರುದಾಂಕಿತವಾಗಿದೆ. ಆಲೂರು ವೆಂಕಟರಾಯರು ಇವರ ಬಿರುದಾಂಕಿತ ಕನ್ನಡ ಕುಲಪುರೋಹಿತ. ಕನ್ನಡ ಕುಲಪುರೋಹಿತ ಎಂಬುದು ಆಲೂರು ವೆಂಕಟರಾಯರ ಬಿರುದಾಂಕಿತವಾಗಿದೆ. ಕಂದಗಲ್ ಹನುಮಂತರಾಯರು ಇವರ ಬಿರುದಾಂಕಿತ ಕನ್ನಡದ ಶೇಕ್ಸ್ಪಿಯರ್. ಕನ್ನಡದ ಶೇಕ್ಸ್ಪಿಯರ್ ಎಂಬುದು ಕಂದಗಲ್ ಹನುಮಂತರಾಯರ ಬಿರುದಾಂಕಿತವಾಗಿದೆ. ಪಿ ಕಾಳಿಂಗರಾವ್ ಇವರ ಬಿರುದಾಂಕಿತ ಕನ್ನಡದ ಕೋಗಿಲೆ. ಕನ್ನಡದ ಕೋಗಿಲೆ ಎಂಬುದು ಪಿ ಕಾಳಿಂಗರಾವ್ ರವರ ಬಿರುದಾಂಕಿತವಾಗಿದೆ. ಕುವೆಂಪು ಇವರ ಬಿರುದಾಂಕಿತ ಕನ್ನಡದ ವರ್ಡ್ಸ್ವರ್ತ್ ಮತ್ತು ರಸಋಷಿ. ಕನ್ನಡದ ವರ್ಡ್ಸ್ವರ್ತ್ ಮತ್ತು ರಸಋಷಿ ಎಂಬುದು ಕುವೆಂಪುರವರ ಬಿರುದಾಂಕಿತವಾಗಿದೆ. ಆನ ಕೃಷ್ಣರಾಯರು. ಆನ ಕೃಷ್ಣರಾಯರು ಇವರ ಬಿರುದಾಂಕಿತ ಕಾದಂಬರಿ ಸಾರ್ವಭೌಮ. ಕಾದಂಬರಿ ಸಾರ್ವಭೌಮ ಎಂಬುದು ಆನ ಕೃಷ್ಣರಾಯರ ಬಿರುದಾಂಕಿತವಾಗಿದೆ. ಟಿ.ಪಿ. ಕೈಲಾಸಂ ಇವರ ಬಿರುದಾಂಕಿತ ಕರ್ನಾಟಕ ಪ್ರಹಸನ ಪಿತಾಮಹ. ಕರ್ನಾಟಕ ಪ್ರಹಸನ ಪಿತಾಮಹ ಎಂಬುದು ಟಿ.ಪಿ. ಕೈಲಾಸಂ ರವರ ಬಿರುದಾಂಕಿತವಾಗಿದೆ. ಗಂಗಾಧರರಾವ್ ದೇಶಪಾಂಡೆ ಇವರ ಬಿರುದಾಂಕಿತ ಕನ್ನಡದ ಸಿಂಹ ಕರ್ನಾಟಕದ ಕೇಸರಿ ಎಂಬುದು ಗಂಗಾಧರರಾವ್ ದೇಶಪಾಂಡೆರವರ ಬಿರುದಾಂಕಿತವಾಗಿದೆ. ಗಂಗೂಬಾಯಿ ಹಾನಗಲ್ ಇವರ ಬಿರುದಾಂಕಿತ ಸಂಗೀತ ಗಂಗಾದೇವಿ. ಸಂಗೀತ ಗಂಗಾದೇವಿ ಎಂಬುದು ಗಂಗೂಬಾಯಿ ಹಾನಗಲ್ ರವರ ಬಿರುದಾಂಕಿತವಾಗಿದೆ. ಗಂಗಾಧರರಾಯರು ಇವರ ಬಿರುದಾಂಕಿತ ನಟಭಯಂಕರ. ನಟಭಯಂಕರ ಎಂಬುದು ಗಂಗಾಧರರಾಯರ ಬಿರುದಾಂಕಿತವಾಗಿದೆ. ಗುಬ್ಬಿ ವೀರಣ್ಣ. ಗುಬ್ಬಿ ವೀರಣ್ಣರವರ ಬಿರುದಾಂಕಿತ ನಾಟಕ ರತ್ನ. ನಾಟಕ ರತ್ನ ಎಂಬುದು ಗುಬ್ಬಿ ವೀರಣ್ಣರವರ ಬಿರುದಾಂಕಿತವಾಗಿದೆ. ದಿನಕರ ದೇಸಾಯಿ ಇವರ ಬಿರುದಾಂಕಿತ ಚುಟುಕ ಬ್ರಹ್ಮ. ಚುಟುಕ ಬ್ರಹ್ಮ ಎಂಬುದು ದಿನಕರ ದೇಸಾಯಿಯವರ ಬಿರುದಾಂಕಿತವಾಗಿದೆ. ನಾಗಚಂದ್ರ ಇವರ ಬಿರುದಾಂಕಿತ ಅಭಿನವ ಪಂಪ. ಅಭಿನವ ಪಂಪ ಎಂಬುದು ನಾಗಚಂದ್ರರವರ ಬಿರುದಾಂಕಿತವಾಗಿದೆ. ಪಾರ್ತಿ ಸುಬ್ಬ ಇವರ ಬಿರುದಾಂಕಿತ ಯಕ್ಷಗಾನಾಚಾರ್ಯ. ಯಕ್ಷಗಾನಾಚಾರ್ಯ ಎಂಬುದು ಪಾರ್ತಿ ಸುಬ್ಬರವರ ಬಿರುದಾಂಕಿತವಾಗಿದೆ. ಪುರಂದರದಾಸರು ಇವರ ಬಿರುದಾಂಕಿತ ಕರ್ನಾಟಕ ಸಂಗೀತ ಪಿತಾಮಹ. ಕರ್ನಾಟಕ ಸಂಗೀತ ಪಿತಾಮಹ ಎಂಬುದು ಪುರಂದರದಾಸರ ಬಿರುದಾಂಕಿತವಾಗಿದೆ. ಬಸವಣ್ಣ ಇವರ ಬಿರುದಾಂಕಿತ ಕರ್ನಾಟಕದ ಮಾರ್ಟಿನ್ ಲೂಥರ್. ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣನವರು. ಬಸವಪ್ಪ ಶಾಸ್ತ್ರಿ. ಬಸವಪ್ಪ ಶಾಸ್ತ್ರಿ ಇವರ ಬಿರುದಾಂಕಿತ ಅಭಿನವ ಕಾಳಿದಾಸ. ಅಭಿನವ ಕಾಳಿದಾಸ ಎಂಬುದು ಬಸವಪ್ಪ ಶಾಸ್ತ್ರಿರವರ ಬಿರುದಾಂಕಿತವಾಗಿದೆ. ಶಾಂತಕವಿ. ಶಾಂತಕವಿ ಇವರ ಬಿರುದು ಕನ್ನಡದ ದಾಸಯ್ಯ. ಕನ್ನಡದ ದಾಸಯ್ಯ ಎಂಬುದು ಶಾಂತಕವಿರವರ ಬಿರುದಾಗಿದೆ. ಗಳಗನಾಥ ಇವರ ಬಿರುದು ಕಾದಂಬರಿ ಪಿತಾಮಹ. ಕಾದಂಬರಿ ಪಿತಾಮಹ ಎಂಬುದು ಗಳಗನಾಥರವರ ಬಿರುದಾಗಿದೆ. ಸರ್ವಜ್ಞ ಇವರ ಬಿರುದು ತ್ರಿಪದಿ ಚಕ್ರವರ್ತಿ. ತ್ರಿಪದಿ ಚಕ್ರವರ್ತಿ ಎಂಬುದು ಸರ್ವಜ್ಞರವರ ಬಿರುದಾಗಿದೆ. ರಾಘವಾಂಕ ಇವರ ಬಿರುದಾಂಕಿತ ಷಟ್ಪದಿಯ ಬ್ರಹ್ಮ. ಷಟ್ಪದಿಯ ಬ್ರಹ್ಮ ಎಂಬುದು ರಾಘವಾಂಕರವರ ಬಿರುದಾಗಿದೆ. ಬಾಳಪ್ಪ ಹುಕ್ಕೇರಿ ಇವರ ಬಿರುದು ಸಾವಿರ ಹಾಡುಗಳ ಸರದಾರ. ಸಾವಿರ ಹಾಡುಗಳ ಸರದಾರ ಎಂಬುದು ಬಾಳಪ್ಪ ಹುಕ್ಕೇರಿರವರ ಬಿರುದಾಂಕಿತವಾಗಿದೆ. ಮುಳಿಯ ತಿಮ್ಮಪ್ಪಯ್ಯ. ಮುಳಿಯ ತಿಮ್ಮಪ್ಪಯ್ಯ ಇವರ ಬಿರುದಾಂಕಿತ ಕನ್ನಡದ ನಾಡೋಜ. ಕನ್ನಡದ ನಾಡೋಜ ಎಂಬುದು ಮುಳಿಯ ತಿಮ್ಮಪ್ಪಯ್ಯನವರ ಬಿರುದಾಂಕಿತವಾಗಿದೆ. ಬಿ.ಎಲ್. ರೈಸ್ ಇವರ ಬಿರುದಾಂಕಿತ ಕರ್ನಾಟಕ ಶಾಸನ ಪಿತಾಮಹ. ಕರ್ನಾಟಕ ಶಾಸನ ಪಿತಾಮಹ ಎಂಬುದು ಬಿ.ಎಲ್. ರೈಸ್ ರವರ ಬಿರುದಾಂಕಿತವಾಗಿದೆ. ಶ್ರೀಪಾದರಾಯರು ಇವರ ಬಿರುದಾಂಕಿತ ಹರಿದಾಸರ ಪಿತಾಮಹ. ಹರಿದಾಸರ ಪಿತಾಮಹ ಎಂಬುದು ಶ್ರೀಪಾದರಾಯರ ಬಿರುದಾಂಕಿತವಾಗಿದೆ. ರೇಫಾ ಚನ್ನಪ್ಪ ಉತ್ತಂಗಿ. ರೇಫಾ ಚನ್ನಪ್ಪ ಉತ್ತಂಗಿ ಇವರ ಬಿರುದಾಂಕಿತ ಅಭಿನವ ಸರ್ವಜ್ಞ. ಅಭಿನವ ಸರ್ವಜ್ಞ ಎಂಬುದು
ರೇಫಾ ಚನ್ನಪ್ಪ ಉತ್ತಂಗಿರವರ ಬಿರುದಾಂಕಿತವಾಗಿದೆ. ಫಾಗು ಹಳಕಟ್ಟಿ ಇವರ ಬಿರುದಾಂಕಿತ ವಚನಶಾಸ್ತ್ರ ಪಿತಾಮಹ. ವಚನಶಾಸ್ತ್ರ ಪಿತಾಮಹ ಎಂಬುದು ಫಾಗು ಹಳಕಟ್ಟಿರವರ ಬಿರುದಾಂಕಿತವಾಗಿದೆ. ಜಚನಿ ಇವರ ಬಿರುದಾಂಕಿತ ವಚನ ಬ್ರಹ್ಮ ಎಂಬುದು ಜಚನಿರವರ ಬಿರುದಾಂಕಿತವಾಗಿದೆ. ಎಸ್ ವಿ ಪರಮೇಶ್ವರ ಭಟ್ಟ ಇವರ ಬಿರುದಾಂಕಿತ ಕನ್ನಡದ ಕಾಳಿದಾಸ ಎಂಬುದು ಎಸ್ ವಿ ಪರಮೇಶ್ವರ ಭಟ್ಟರವರ ಬಿರುದಾಂಕಿತವಾಗಿದೆ. ಡೆಪ್ಯೂಟಿ ಚನ್ನಬಸಪ್ಪ ಇವರ ಬಿರುದಾಂಕಿತ ಕನ್ನಡದ ಹುಲಿ ಎಂಬುದು ಡೆಪ್ಯೂಟಿ ಚನ್ನಬಸಪ್ಪರವರ ಬಿರುದಾಂಕಿತವಾಗಿದೆ. ರನ್ನ ಇವರ ಬಿರುದಾಂಕಿತ ಕವಿ ಚಕ್ರವರ್ತಿ, ಉಭಯ ಚಕ್ರವರ್ತಿ, ಶಕ್ತಿ ಕವಿ ಎಂಬುದು ರನ್ನರವರ ಬಿರುದಾಂಕಿತಗಳಾಗಿವೆ. ಪಂಪ ಇವರ ಬಿರುದಾಂಕಿತ ಕನ್ನಡದ ಆದಿಕವಿ ಎಂಬುದು ಪಂಪರವರ ಬಿರುದಾಗಿದೆ. ಜನ್ನ ಇವರ ಬಿರುದು ಅಪರೂಪದ ಕವಿ ಎಂಬುದು ಜನ್ನರವರ ಬಿರುದಾಂಕಿತವಾಗಿದೆ. ಹರಿಹರ ಇವರ ಬಿರುದಾಂಕಿತ ರಗಳೆಯ ಕವಿ ಎಂಬುದು ಹರಿಹರರ ಬಿರುದಾಂಕಿತವಾಗಿದೆ. ಎಚ್ ವಿ ನಂಜುಂಡಯ್ಯ ಇವರ ಬಿರುದಾಂಕಿತ ಕನ್ನಡದ ದೇಗುಲ ನಿರ್ಮಾತೃ ಎಂಬುದು ಎಚ್ ವಿ ನಂಜುಂಡಯ್ಯರವರ ಬಿರುದಾಂಕಿತವಾಗಿದೆ. ಬಿ ಎಂ ಶ್ರೀಕಂಠಯ್ಯ ಇವರ ಬಿರುದಾಂಕಿತ ಕನ್ನಡದ ಕಣ್ವ ಎಂಬುದು ಬಿ ಎಂ ಶ್ರೀಕಂಠಯ್ಯನವರ ಬಿರುದಾಂಕಿತವಾಗಿದೆ. ದಾರಾ ಬೇಂದ್ರೆ ಇವರ ಬಿರುದಾಂಕಿತ ವರಕವಿ ಎಂಬುದು ದಾರಾ ಬೇಂದ್ರೆರವರ ಬಿರುದಾಂಕಿತವಾಗಿದೆ. ಎಂ ಗೋವಿಂದಪ್ಪೈ ಇವರ ಬಿರುದಾಂಕಿತ ರಾಷ್ಟ್ರಕವಿ ಎಂಬುದು ಎಂ ಗೋವಿಂದಪ್ಪೈರವರ ಬಿರುದಾಗಿದೆ. ಎ ಆರ್ ಕೃಷ್ಣಶಾಸ್ತ್ರಿ ಇವರ ಬಿರುದಾಂಕಿತ ಕನ್ನಡದ ಸೇನಾನಿ ಎಂಬುದು ಎ ಆರ್ ಕೃಷ್ಣಶಾಸ್ತ್ರಿರವರ ಬಿರುದಾಂಕಿತವಾಗಿದೆ. ಎಚ್ ಕೃಷ್ಣಶಾಸ್ತ್ರಿ ಇವರ ಬಿರುದಾಂಕಿತ ಇತಿಹಾಸ ತಜ್ಞ ಎಂಬುದು ಎಚ್ ಕೃಷ್ಣಶಾಸ್ತ್ರಿರವರ ಬಿರುದಾಂಕಿತವಾಗಿದೆ. ವೈ ಚಂದ್ರಶೇಖರ ಶಾಸ್ತ್ರಿ ಇವರ ಬಿರುದಾಂಕಿತ ವ್ಯಾಕರಣ ತೀರ್ಥ ಎಂಬುದು ವೈ ಚಂದ್ರಶೇಖರ ಶಾಸ್ತ್ರಿರವರ ಬಿರುದಾಂಕಿತವಾಗಿದೆ. ಎನ್ ಎಸ್ ಸುಬ್ಬರಾವ್ ಇವರ ಬಿರುದಾಂಕಿತ ಅರ್ಥಶಾಸ್ತ್ರಜ್ಞ ಎಂಬುದು ಎನ್ ಎಸ್ ಸುಬ್ಬರಾವ್ರವರ ಬಿರುದಾಂಕಿತವಾಗಿದೆ. ಕೆ ಶಾಮರಾವ್ ಇವರ ಬಿರುದಾಂಕಿತ ಪತ್ರಿಕಾರಂಗದ ಭೀಷ್ಮ ಎಂದು ಕೆ ಶಾಮರಾವ್ ರವರನ್ನ ಕರೆಯಲಾಗುತ್ತದೆ. ದಿ ಹಳ್ಳಿಕೆರೆ ಗುದ್ಲೆಪ್ಪ ಇವರ ಬಿರುದಾಂಕಿತ ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ದಿ ಹಳ್ಳಿಕೆರೆ ಗುದ್ಲೆಪ್ಪರವರನ್ನು ಕರೆಯಲಾಗುತ್ತದೆ. ನೇಮಿಚಂದ್ರ ಇವರ ಬಿರುದು ಕವಿರಾಜ ಮಲ್ಲ ಎಂಬುದು ನೇಮಿಚಂದ್ರರ ಬಿರುದಾಗಿದೆ. ಕೆಂಪೇಗೌಡರವರ ಬಿರುದಾಂಕಿತ ಯಲಹಂಕ ನಾಡಪ್ರಭು ಎಂಬುದು ಕೆಂಪೇಗೌಡರ ಬಿರುದಾಗಿದೆ. ದೊಡ್ಡ ದೇವರಾಜ ಒಡೆಯರ್ ಇವರ ಬಿರುದು ಪರರಾಯ ಭಯಂಕರ ಹಿಂದೂರಾಯ ಸುತ್ರಾಣ ಎಂಬುದು ದೊಡ್ಡ ದೇವರಾಜ ಒಡೆಯರ್ ರವರ ಬಿರುದಾಗಿದೆ. ಚಿಕ್ಕದೇವರಾಜ ಒಡೆಯರ್ ರಾಜ ಜಗದೇವ ಇವರ ಬಿರುದು ಮಹಾರಾಷ್ಟ್ರ ಭೂಪಾಲ ಜಾಲಾರಿಪು ಎಂಬುದು ಚಿಕ್ಕದೇವರಾಜ ಒಡೆಯರ್ ರಾಜ ಜಗದೇವರ ಬಿರುದಾಗಿದೆ. ಕೃಷ್ಣರಾಜ ಒಡೆಯರು ಇವರ ಬಿರುದು ರಾಜರ್ಷಿ ಎಂಬುದು ಕೃಷ್ಣರಾಜ ಒಡೆಯರ ಬಿರುದಾಂಕಿತವಾಗಿದೆ. ಶ್ರೀ ಮಾರುತೇಶ ಮಾಂಡ್ರೆ ಇವರ ಬಿರುದು ಕವಿರತ್ನ, ಶರಣ ಸಾಹಿತ್ಯ ರತ್ನ, ನಾಟ್ಯ ಸಾಹಿತ್ಯ ಶಿರೋಮಣಿ, ರಂಗ ಸಾಹಿತ್ಯ ಚಕ್ರವರ್ತಿ ಎಂಬುವವು ಶ್ರೀ ಮಾರುತೇಶ ಮಾಂಡ್ರೆರವರ ಬಿರುದಾಂಕಿತಗಳಾಗಿವೆ. ಶಿವರಾಮ ಕಾರಂತ ಇವರ ಬಿರುದಾಂಕಿತ ಚಲಿಸುವ ವಿಶ್ವಕೋಶವೆಂದು ಶಿವರಾಮ ಕಾರಂತರನ್ನು ಕರೆಯಲಾಗುತ್ತದೆ. ಕೆ ಎಸ್ ನರಸಿಂಹಸ್ವಾಮಿ ಇವರ ಬಿರುದು ಪ್ರೇಮಕವಿ ಎಂದು ಕೆ ಎಸ್ ನರಸಿಂಹಸ್ವಾಮಿಯವರನ್ನು ಕರೆಯಲಾಗುತ್ತದೆ. ಪೂತಿ ನರಸಿಂಹಾಚಾರ್ಯ
ಇವರ ಬಿರುದು ಸಂತ ಕವಿ. ಸಂತ ಕವಿ ಎಂದು ಪೂತಿ ನರಸಿಂಹಾಚಾರ್ಯರವರನ್ನ ಕರೆಯಲಾಗುತ್ತದೆ. ಬಸವರಾಜ ಕಟ್ಟಿಮನಿ. ಇವರ ಬಿರುದು ಕುಂದರ ನಾಡಿನ ಕಂದ. ಕುಂದರ ನಾಡಿನ ಕಂದ ಎಂಬುದು ಬಸವರಾಜ ಕಟ್ಟಿಮನಿರವರ ಬಿರುದಾಂಕಿತವಾಗಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇವರ ಬಿರುದು ಅಭಿನವ ಭೋಜರಾಜ. ಅಭಿನವ ಭೋಜರಾಜ ಎಂಬುದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಬಿರುದಾಗಿದೆ. ಆರ್ ನರಸಿಂಹಾಚಾರ್. ಇವರ ಬಿರುದು ಪ್ರಾಕ್ತನ ವಿಮರ್ಶ ವಿಚಕ್ಷಣ ಎಂಬುದು ಆರ್ ನರಸಿಂಹಾಚಾರ್ಯವರ ಬಿರುದಾಗಿದೆ. ಶಿಶುನಾಳ್ ಶರೀಫ್ ಸಾಹೇಬರು. ಇವರ ಬಿರುದು ಕರ್ನಾಟಕದ ಕಬೀರ. ಕರ್ನಾಟಕದ ಕಬೀರ ಎಂದು ಶಿಶುನಾಳ್ ಶರೀಫ್ ಸಾಹೇಬರನ್ನು ಕರೆಯಲಾಗುತ್ತದೆ. ಹರ್ಡೇಕರ್ ಮಂಜಪ್ಪ. ಇವರ ಬಿರುದು ಕರ್ನಾಟಕದ ಗಾಂಧಿ. ಕರ್ನಾಟಕದ ಗಾಂಧಿ ಎಂದು ಹರ್ಡೇಕರ್ ಮಂಜಪ್ಪರವರನ್ನು ಕರೆಯಲಾಗುತ್ತದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್. ಇವರ ಬಿರುದು ಕನ್ನಡದ ಆಸ್ತಿ ಸಣ್ಣ ಕಥೆಗಳ ಜನಕ. ಕನ್ನಡದ ಆಸ್ತಿ ಸಣ್ಣ ಕಥೆಗಳ ಜನಕ ಎಂಬುವವು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಬಿರುದಾಂಕಿತಗಳಾಗಿವೆ. ಸಿದ್ಧಲಿಂಗಯ್ಯ. ಇವರ ಬಿರುದಾಂಕಿತ ದಲಿತ ಕವಿ. ದಲಿತ ಕವಿ ಎಂಬುದು ಸಿದ್ಧಲಿಂಗಯ್ಯರವರ ಬಿರುದಾಗಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಪ್ರಶ್ನೆ. ಅಭಿನವ ಪಂಪ ಎಂಬ ಬಿರುದು ಯಾರಿಗಿದೆ? ನಿಮ್ಮ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.